ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ರಸಗುಲ್ಲ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೇಕರಿಯಲ್ಲಿ ರಸಗುಲ್ಲನ ತಂದು ತಿಂದಿರ್ತೀವಿ. ಸಾಮಾನ್ಯವಾಗಿ ರಸಗುಲ್ಲ ಅಂದರೆ ಎಲ್ಲರಿಗೂ ಇಷ್ಟ. ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ರಸಗುಲ್ಲಕ್ಕೆ ಬೇಕು ಫುಲ್ ಫ್ಯಾಟ್ ಇರುವಂಥ ಹಾಲು ಬೇಕು ಅದನ್ನು ಮಾಡಲಿಕ್ಕೆ. ಹಾಗಾಗಿ 1 ಲೀಟ್ರ್ ಆಗುವಷ್ಟು ನಂದಿನಿ ಹಾಲು ತೊಗೊಂಡಿದ್ದೀನಿ. ನೀವು ಯಾವ ಹಾಲು ತೊಗೊಂಡ್ರೂ ಪರವಾಗಿಲ್ಲ, ಆದರೆ ಫುಲ್ ಫ್ಯಾಟ್ ಇರೋದನ್ನು ತಗೋಬೇಕಾಗುತ್ತೆ. ಹಾಲು 1 ಲೀಟ್ರ್ ಇದೆ. ಇದನ್ನು ಕಾಯಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ಹಾಲು ಕಾಯಬೇಕಾಗುತ್ತೆ. ಫುಲ್ ಹಾಲು ಕಾಯಿಸ್ಲಿಕ್ಕೆ ಹೋಗಬೇಡಿ. ಈಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ವಿನಿಗರ್ನ 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ವಿನಿಗರ್ ಇಲ್ಲ ಅನ್ನೋರು ಮೊಸರನ್ನ ತೊಗೋಬೋದು, ಆದರೆ ಹುಳಿ ಮೊಸರನ್ನ ನೀವು ಬಳಸ್ಕೋಬೇಕಾಗತ್ತೆ. ಇಲ್ಲಿ ಹಾಲು ಇವಾಗ ಕಾದಿದೆ, ಜಸ್ಟ್ ಕೆನೆ ಬಂದಿಲ್ಲ, ಸ್ವಲ್ಪ ಮಾತ್ರ ಕಾದಿದೆ. ಹೊರಗಡೆಯಿಂದ ಬಬಲ್ ಬರ್ತಾ ಇದೆ ನೋಡಿ, ಆ ಥರ ಬರಬೇಕು. ಹಾಲು ಕೆನೆಗಟ್ಟಕ್ಕಿಂತ ಮುಂಚೆ ಇದು ಬಿಸಿ ಆಗುತ್ತಲ್ಲ, ಅಷ್ಟಿದ್ರೆ ಸಾಕಾಗುತ್ತೆ. ಈಗ ಇದನ್ನು ಉಗುರು ಬೆಚ್ಚಗಾಗಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಬಿಟ್ಟರೆ ಆಗುತ್ತೆ, ಆಟೋಮೆಟಿಕ್ ಉಗುರು ಬೆಚ್ಚಗಾಗುತ್ತೆ. ಇವಾಗ 2 ಸ್ಪೂನ್ ವಿನಿಗರ್ ತೊಗೊಂಡಿದ್ನಲ್ಲ, ಅದಕ್ಕೆ 1 ಲೋಟದಾಗುವಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ವಿನಿಗರ್ನ ಹಾಕೋಬೇಡಿ. ಇವಾಗ ನೋಡಿ 1 ಗ್ಲಾಸ್ ನೀರಿದೆ ವಿನಿಗರ್ ಜೊತೆ ಮಿಕ್ಸ್ ಆಗಿರೋದು, ಅದನ್ನು ಅರ್ಧ ಮಾತ್ರ ಹಾಕೊಳ್ತಾ ಇದ್ದೀನಿ. ಹಾಲಿಗೆ ನಿಧಾನವಾಗಿ ಅದನ್ನು ಸೇರಿಸ್ತಾ ಬರಬೇಕಾಗತ್ತೆ. ಹಾಲು ಉಗುರು ಬೆಚ್ಚಗಿದೆ. ಅದೇ ಟೈಮಲ್ಲಿ ನಾನು ವಿನಿಗರ್ ಮಿಕ್ಸ್ ಆಗಿರುವಂಥ ನೀರನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನಿಧಾನವಾಗಿ ಹಾಲನ್ನು ಎತ್ತೊಡೀರಿ ಸೌಟಿಂದ, ಚೆನ್ನಾಗಿ ಮಿಕ್ಸ್ ಆಗಲಿ. ಇನ್ನೇನು ಅರ್ಧ ನೀರಿದೆ ನೋಡಿ ವಿನಿಗರ್ ಮಿಕ್ಸ್ ಆಗಿರೋದು, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಹಾಲು ಒಡೆದಿದೆ. ಈ ರೀತಿ ಒಡಿಬೇಕು. ಒಂದು ವೇಳೆ ಹಾಲು ಒಡಿಲಿಲ್ಲ ಅಂದರೂ ಸ್ವಲ್ಪ ಹೊತ್ತು ಹಾಲನ್ನು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಬಿಸಿ ಮಾಡಿ, ಆವಾಗ ಹಾಲು ಒಡೆಯುತ್ತೆ. ಹಾಲು ಒಡೆದೋಗಿರೋದನ್ನು ಇವಾಗ ನಾನು ಒಂದು ಬಟ್ಟೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಒಂದು ಕಾಟನ್ ಬಟ್ಟೆ ತೊಗೊಂಡು ಸೋಸ್ಕೋಬೇಕಾಗತ್ತೆ. ಅದಾದ ನಂತರ 1 ಚಂಬು ನೀರಾಗುವಷ್ಟು ನೀರನ್ನು ತಗೊಂಡು ಈ ಹಾಲು ಒಡೆದಿರುವಂಥದ್ದನ್ನ ತೊಳ್ಕೋಬೇಕಾಗತ್ತೆ. ಯಾಕಂದರೆ ಆಲ್ರೆಡಿ ನಾವು ಇದಕ್ಕೆ ವಿನಿಗರ್ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಇದನ್ನು ತೊಳ್ಕೋಬೇಕಾಗತ್ತೆ. ಒಳ್ಳೆ ನೀರಿಂದ ಇದನ್ನು ತೊಳೀರಿ. ಅದಾದ ನಂತರ ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನು ತಕ್ಕೋಬೇಕಾಗತ್ತೆ. ಹಿಂಡಿ ಈ ರೀತಿಯಾಗಿ ತಕ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಬಟ್ಟೆ ತೊಗೊಂಡು, ಇನ್ನೊಂದು ಕಾಟನ್ ಬಟ್ಟೆ ತೊಗೊಂಡು ಇದು ಹಿಂಡಿರುವಂಥದ್ದೇನು ಹಾಲು ಒಡೆದೋಗಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಕಾಟನ್ ಬಟ್ಟೆ ದಪ್ಪ ಇರೋದು ತೊಗೊಳ್ಳಿ. ನೀರು ಇದರಲ್ಲಿ ಹೋಗಬೇಕು, ಆ ರೀತಿಯಲ್ಲಿರಬೇಕು. ಒಂದು ಪೋಟ್ಲಿ ಮಾಡಿದ್ದೀನಿ, ಹಾಗೆ ಜಾಲರಿ ಒಳಗೆ ಅದನ್ನು ಇಟ್ಕೊಂಡಿದ್ದೀನಿ. ಕೆಳಗೆ ನೀರು ಬಸ್ದು ಹೋಗೋ ರೀತಿಯಲ್ಲಿರಬೇಕು. ಮೇಲ್ಗಡೆಯಿಂದ ಒಂದು ಬಟ್ಟೆ ಹಾಕಿ ಅದಾದ ನಂತರ ಭಾರವಾದ ವಸ್ತುವನ್ನು ಅದ್ರ ಮೇಲೆ ಇಡಬೇಕು. 2 ತಾಸುವರೆಗೂ ಹೀಗೆ ಇಡಿ. ಅದಾದ ನಂತರ ಅದರಲ್ಲಿರೋ ನೀರು ಸಂಪೂರ್ಣವಾಗಿ ಹೋಗಬೇಕು. ಇವಾಗ ನಾನು ಒಂದು ಶುಗರ್ ಸಿರಪ್ ಮಾಡ್ಕೊಳ್ತಾ ಇದ್ದೀನಿ. ಜಾಮೂನಿಗೆ ಯಾವ ರೀತಿಯಲ್ಲಿ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುನೇ ಮಾಡ್ಕೋಬೇಕಾಗುತ್ತೆ. ನಾನು 5 ಕಪ್ ನೀರಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಒಂದು 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದನ್ನು ಬಿಸಿ ಮಾಡಲಿಕ್ಕೆ ಇಡೋಣ. ಇವಾಗ 2 ತಾಸು ಆದ ನಂತರ ಈ ಪೋಟ್ಲಿನ ಬಿಚ್ತಾ ಇದ್ದೀನಿ. ನೋಡಿ ಎಷ್ಟು ಡ್ರೈ ಆಗಿದೆ. ಒಂದು ವೇಳೆ ನೀರಿನ ಅಂಶ ಇದ್ದರೆ ರಸಗುಲ್ಲ ಚೆನ್ನಾಗಿ ಆಗಲ್ಲ. ಆಮೇಲೆ 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ತಿಕ್ಕೋಬೇಕಾಗತ್ತೆ. ಇದನ್ನು ಅಂಗೈ ಹಚ್ಚಿ ಚೆನ್ನಾಗಿ ತಿಕ್ಕೋಬೇಕು. ಅದಾದ ನಂತರ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಆ ನಂತರದಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ದಲ್ಲ, ಅದು ಕುದೀತಾ ಇದೆ. ಇವಾಗ ಚಿಕ್ಕದಾಗಿ ಬಾಲ್ ಮಾಡ್ಕೊಳ್ಳೋಣ. ಜಾಮೂನ್ಗಿಂತ ಸ್ವಲ್ಪ ದೊಡ್ಡದಾಗಿ ಬಾಲ್ಗಳನ್ನು ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನೀರಿರಬಾರ್ದು ಒಂದನೇದು. ಎರಡನೇದೇನಂತಂದರೆ ತಿಕ್ಕೋಬೇಕಾದ್ರೆ 5-6 ನಿಮಿಷ ಚೆನ್ನಾಗಿ ಮಿಲ್ಕೋಬೇಕಾಗತ್ತೆ. ಇದರಲ್ಲಿ ಸಣ್ಣ ಕಾಳುಗಳಿರುತ್ತೆ, ಅದೆಲ್ಲ ನೈಸಾಗಿ ಬರಬೇಕು. ಇವಾಗ ನೋಡಿ ಶುಗರ್ ಸಿರಪ್ ಏನಿದೆಯಲ್ಲ ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ರೀಟಾನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ರಸಗುಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀರನ್ನು ಹಿಂದಿನ ರೀಟಾ ನೆನೆಸಿಟ್ಟಿದೆ, ಅದನ್ನು ನೀರನ್ನು 1 ಸ್ಪೂನ್ ಆಗುವಷ್ಟು ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ, 1 ನಿಮಿಷ ಬಿಟ್ಬಿಟ್ಟು ಈ ಬಾಲ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಜಾಸ್ತಿ ಕುದಿಯುತ್ತಿರುವಂಥ ಇದರಲ್ಲಿ ಹಾಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿಟ್ಟು ಇದನ್ನು ಕುದಿಸ್ಕೋಬೇಕಾಗತ್ತೆ. ರಸಗುಲ್ಲ ಯಾವ ರೀತಿಯಾಗಿ ಉಬ್ಕೊಳ್ತಾ ಇದೆ ನೋಡಿ. ಒಂದು ಸೌಟಲ್ಲಿ ಎಡ್ಜಸ್ಸಲ್ಲಿ ಮುಟ್ಟಬೇಡಿ, ಹಿಂದ್ಗಡೆ ಏನಿರುತ್ತಲ್ಲ ಅದರಲ್ಲಿ ನಿಧಾನವಾಗಿ ಪ್ರೆಸ್ ಮಾಡ್ತಾ ಮುಚ್ಚಳನ ಮುಚ್ಚಬೇಕು. ಮತ್ತು 5 ನಿಮಿಷ ಗ್ಯಾಪ್ ಬಿಡಬೇಕು. ಮತ್ತೆ ನೀವು ಸೌಟನ್ನು ಹೀಗೆ ಪ್ರೆಸ್ ಮಾಡಬೇಕಾಗತ್ತೆ. ಕೆಳಗಡೆಯಿಂದ ಶಾಖ ಬರ್ತಾ ಇರುತ್ತೆ, ಮೇಲ್ಗಡೆಯಿಂದ ನೀವೇನು ಮಾಡಬೇಕು, ಆ ಬಾಲ್ಗಳನ್ನು ಕೆಳಗಡೆಯಲ್ಲಿ ಟರ್ನ್ ಮಾಡ್ತಾ ಬರಬೇಕು. ಇವಾಗ
ಇವಾಗ ನೋಡಿ ಮೊದಲು ಎಷ್ಟು ಗ್ಯಾಪ್ ಇತ್ತಲ್ವಾ, ಈಗ ಬಾಲ್ಗಳ ಮಧ್ಯೆ ಗ್ಯಾಪ್ ಇಲ್ಲ. ಈ ರೀತಿಯಾಗಿ ದಪ್ಪ ದಪ್ಪ ಉಬ್ಕೊಳ್ತಾ ಇದೆ. ಹೈ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಆದಷ್ಟು ಕುದಿಸ್ಕೊಳ್ಳಿ, ಮುಚ್ಚಳ ಮುಚ್ಚಿಬಿಟ್ಟು ಕುದಿಸ್ಕೊಬೇಡಿ. ಟೋಟಲ್ 20 ನಿಮಿಷ ಇದನ್ನು ಕುದಿಸ್ಬೇಕಾಗತ್ತೆ. 20 ನಿಮಿಷದ ಒಳಗಡೆ ಕುದಿಸ್ಕೋಬೇಡಿ, 25 ನಿಮಿಷ ಆದರೂ ಪರವಾಗಿಲ್ಲ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ, ಐಸ್ ಕ್ಯೂಬ್ನ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೋಲ್ಡ್ ವಾಟರ್ನ ಆ ಬೌಲ್ ತುಂಬ ಆಗುವಷ್ಟು ನೀರನ್ನು ತುಂಬಿಕೊಳ್ತಾ ಇದ್ದೀನಿ. ಇವಾಗ ನಾವೇನು ಮಾಡಿರಬೇಕು, ಕುದೀತಿರುವಂತಹ ರಸ್ಮಲಾಯಿ ಏನಿದೆಯಲ್ಲ ಆ ಬಾಲ್ಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಡ್ ವಾಟರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕುದೀತಾ ಇರಬೇಕಾದ್ರೇ ಹಾಕ್ಕೊಳ್ಳಿ. ನೀವು 20 ನಿಮಿಷದ ಒಳಗಡೆ ಏನಾದರೂ ತೆಗೆದ್ರಿ ಅಂದರೆ ಅದು ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ. 20ರಿಂದ 25 ನಿಮಿಷ ಆದರೂ ಪರವಾಗಿಲ್ಲ. ತುಂಬ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಕರೆಕ್ಟಾದ ಟೈಮಿಂಗ್ ಮಾತ್ರ ಮೇಂಟೈನ್ ಮಾಡಬೇಕಾಗುತ್ತೆ. ಇವಾಗ ಚೆನ್ನಾಗಿ ಸಿರಪ್ ಒಳಗೆ ಕುದ್ದು ಸ್ಪಾಂಜಿ ಆಗಿದ್ದಾವೆ. ಆ ಬಾಲ್ಗಳನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷದವರೆಗೂ ಆದ ನಂತರ ನೋಡಿ, ಈ ಬಾಲ್ಗಳಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ. ನಾನು ಮಾಡಬೇಕಾದ್ರೆ ಚಿಕ್ಕ ಬಾಲ್ ಇತ್ತು, ಈಗ ನೋಡಿ ಸ್ಪಾಂಜಿ ಆಗಿದ್ದಾವೆ. ನಾನು ಅದರೊಳಗಿರೋ ನೀರನ್ನು ಹೀಗೆ ಪ್ರೆಸ್ ಮಾಡಿ ಅದರೊಳಗೆ ಬಿಡ್ತಾ ಇದ್ದೀನಿ, ಮತ್ತೆ ಉಬ್ಕೊಳ್ತಾ ಇದೆ. ಆ ರೀತಿಯಾಗಿ ಬರಬೇಕು. ಇವಾಗ ಶುಗರ್ ಸಿರಪ್ ಇಷ್ಟು ಉಳ್ಕೊಂಡಿದೆ, ಇದಕ್ಕೆ ನಾನು ಸಕ್ಕರೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ತೀನಿ. ಇವಾಗ ನಾನು ಇದನ್ನು 3 ತಾಸು ಫ್ರಿಡ್ಜಲ್ಲಿ ಇಡ್ತಿದ್ದೀನಿ. ಕೋಲ್ಡ್ ಆಗೋವರೆಗೂ ಇಡಿ. 3 ತಾಸು ಇಡ್ತಾ ಇದ್ದೀನಿ. ಅದಾದ ನಂತರ ಇನ್ನೂ ಚೆನ್ನಾಗಿ ಬಾಲ್ಗಳು ರೆಡಿ ಆಗಿದ್ದಾವೆ. ನೋಡಿ ಯಾವ ರೀತಿ ನೀರಲ್ಲಿಂದ ತೆಗೆದು ನಾನು ಹೊಸ ನೀರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಿಂಡಿ ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಬರ್ತಾ ಇದೆ ಅಂಥೇಳಿ. ಮತ್ತು ನೀರಿಗೆ ಹಾಕಿದ ತಕ್ಷಣ ಯಾವ ರೀತಿಯಲ್ಲಿ ಉಬ್ಕೊಳ್ತಾ ಇದೆ ನೋಡಿ, ಹಾಗೆ ಉಬ್ಕೋಬೇಕು. ನಿಮಗೆ ಸ್ವಲ್ಪ ಲೆಂತಿ ಪ್ರೊಸೆಸ್ ಅನಿಸಿದ್ರು ಕೂಡ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಒಂದ್ಸಲ. ಸೇಮ್ ನಾವು ಈಗ ನೀರಿಂದ ತೆಗೆದು ಸಿರಪ್ ಒಳಗಡೆ ಹಾಕ್ಕೋಬೇಕಾಗತ್ತೆ. ಸಕ್ಕರೆ ಸಿರಪ್ ಒಳಗೆ ಜಾಮೂನಿಗೆ ಯಾವ ರೀತಿ ಮಾಡ್ಕೋತೀವಲ್ಲ ಅದೇ ರೀತಿ ಮಾಡಿದ್ರಾಯಿತು. ಒಂದಿನ ಬಿಟ್ಟು ನೆಕ್ಸ್ಟ್ ದಿನ ಇದನ್ನು ತಿನ್ನಬೇಕಾಗತ್ತೆ ನೀವು. ಆವಾಗ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇವಾಗ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿಯಾಗಿ ಸ್ಪಾಂಜಿ ಆಗಿದೆ ಅಂಥೇಳಿ. ಈ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ.